ನನ್ನನ್ನು ನಾನು ಪ್ರೀತಿ ಮಾಡ್ಕೊಳ್ಳೋದು ಹೇಗೆ? ಈ ಒಂದು ಪ್ರಶ್ನೆ ಏನಿದೆ, ಸೊ ನಾನು ಪ್ರೀವಿಯಸ್ ಟೈಮ್ ಸೆಲ್ಫ್ ಲವ್‌ನ ಬಗ್ಗೆ, ಸೆಲ್ಫ್ ಲವ್‌ಯಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಅನ್ನೋದ್ರ ಬಗ್ಗೆ ನಾನು ಡೀಟೇಲ್ ಆಗಿ ತಿಳಿಸಿದ್ದೆ. ಸೊ ಆ ವಿಡಿಯೋನ ವಾಚ್ ಮಾಡಿ, ಕೆಲವರು ಕಾಮೆಂಟ್‌ನ ಮಾಡಿದ್ರಿ. ಸೆಲ್ಫ್ ಲವ್‌ನ ಪ್ರಯೋಜನಗಳ ಬಗ್ಗೆ ಹೇಳಿದ್ದೀರಾ. ಆದರೆ ಸೆಲ್ಫ್ ಲವ್ ಅದನ್ನು ಹೇಗೆ ಮಾಡ್ಕೊಳ್ಳೋದು? ನಮ್ಮನ್ನ ನಾವು ಡೀಪಾಗಿ ಯಾವ ರೀತಿ ಪ್ರೀತಿನ ಮಾಡ್ಕೊಳ್ಳೋದು? ಅರ್ಥ ಆಗ್ತಿದೆಯಲ್ಲ? ಈ ಒಂದು ವಿಡಿಯೋದಲ್ಲಿ ಹೌ ಟು ಫಾಲ್ ಇನ್ ಲವ್ ವಿತ್ ಯುವರ್ ಸೆಲ್ಫ್, ನಿಮ್ಮನ್ನ ನೀವು ಹೇಗೆ ಪ್ರೀತಿ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಸೊ ಈ ಒಂದು ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ಪೂರ್ತಿ ವಾಚನ ಮಾಡಿ, ನಿಮಗೆ ನಿಮ್ಮನ್ನ ನೀವು ಯಾವ ರೀತಿ ಪ್ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊತೀರಾ. ಲೆಟ್ಸ್ ಡೈವ್ ಇಂಟು ದ ವಿಡಿಯೋ. ಅದಕ್ಕೂ ಮೊದಲು, ಇಫ್ ಯು ಆರ್ ನ್ಯೂ ಟು ಮೈ ಚಾನಲ್, ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಲೆಟ್ಸ್ ಕಂಟಿನ್ಯೂ ನಾವು. ಸೊ ಕ್ವಿಕ್ಕಾಗಿ ಒಂದೊಂದೇ ನೋಡ್ಕೊಂಡು ಹೋಗೋಣ. ಮೊದಲನೇದಾಗಿ ಆಕ್ಸೆಪ್ಟೆನ್ಸ್. ಯಾಕೆ ನೀವು ನಿಮ್ಮನ್ನು ಆಕ್ಸೆಪ್ಟ್ನ ಮಾಡ್ಕೋಬೇಕು? ಮೊದಲನೇದಾಗಿ, ನೀವು ಮಿಸ್ಟೇಕ್ನ ಮಾಡಿರ್ತೀರ, ನಿಮ್ಮಲ್ಲಿ ತುಂಬ ಫ್ಲಾಸ್ ಇರುತ್ತೆ, ಮಿಸ್ಟೇಕ್ಸ್ ಇರುತ್ತೆ. ಆದರೆ ಯಾವುದೇ ಕಾರಣಕ್ಕೂ ಕೂಡ ನಿಮ್ಮನ್ನು ನೀವು ಜಡ್ಜ್ನ ಮಾಡಬಾರ್ದು. ಯು ಜಸ್ಟ್ ಆಕ್ಸೆಪ್ಟ್ ಯುವರ್ ಸೆಲ್ಫ್ ಆ್ಯಸ್ ಯು ಆರ್. ಯಾಕೆ ಅಂತ ಹೇಳ್ತೀನಿ. ಸೊ ವೆನ್ ಯು ಆಕ್ಸೆಪ್ಟ್ ಯುವರ್ ಸೆಲ್ಫ್, ಓಕೆ, ನನ್ನಲ್ಲಿ ಮಿಸ್ಟೇಕ್ ಆಗಿದೆ, ಐ ಜಸ್ಟ್ ಫರ್ಗಿವ್ ಮೈ ಸೆಲ್ಫ್. ನನ್ನ ಕೆಲವೊಂದು ಫ್ಲಾಸ್ಗಳಿರ್ಬೋದು, ಅದನ್ನು ಕೂಡ ನಾನು ಕ್ಷಮಿಸ್ತೇನೆ. ಈ ರೀತಿಯ ಯಾವುದೇ ಮಿಸ್ಟೇಕ್ಗಳಿರ್ಬೋದು ಅಥವಾ ಫ್ಲಾಸ್ಗಳಿರ್ಬೋದು, ನೀವು ಯಾವುದನ್ನು ಜಡ್ಜ್ ಮಾಡದೆ ನಿಮ್ಮನ್ನು ನೀವು ಸ್ವೀಕರಿಸಬೇಕು ಮೊದಲನೇದಾಗಿ. ಸೊ ಯು ಆರ್ ನಾಟ್ ಮೀನ್ ಟು ಬಿ ಪರ್ಫೆಕ್ಟ್ ಇನ್ ಎವ್ರಿಥಿಂಗ್. ಅರ್ಥ ಆಗ್ತಿದೆಯಲ್ಲ? ಸೊ ಕೆಲವೊಂದು ಮಿಸ್ಟೇಕ್ನ ಮಾಡಿದ್ರಿ, ದಟ್ ಈಸ್ ಫೈನ್, ದಟ್ ಈಸ್ ಓಕೆ. ಸೊ ವೆನ್ ಯು ಆಕ್ಸೆಪ್ಟ್ ಯುವರ್ ಸೆಲ್ಫ್, ಏನೇ ಮಿಸ್ಟೇಕ್ಸ್ ಆಗಿದ್ರು ಕೂಡ, ಏನೇ ಫ್ಲಾಸ್ಗಳಾಗಿದ್ರು ಕೂಡ, ಇಟ್ ಡಸಂಟ್ ಮೀನ್ ಟು ಬಿ ಪರ್ಫೆಕ್ಟ್ ಆಲ್ ದ ಟೈಮ್. ಯುವರ್ ಇಂಪರ್ಫೆಕ್ಷನ್ ಮೇಕ್ ಯು ಯುನಿಕ್. ಓಕೆ, ಮಿಸ್ಟೇಕ್ಸ್ ಆಗಿದೆ, ಅದನ್ನು ನಾನು ಸರಿ ಮಾಡ್ಕೊತೇನೆ, ನನ್ನ ಈ ಒಂದು ಜರ್ನಿನ ನಾನು ಕಂಟಿನ್ಯೂನ ಮಾಡ್ತೇನೆ. ಆ ರೀತಿಯಾಗಿ ನೀವು ಈ ಒಂದು ಜರ್ನಿನ ಕಂಟಿನ್ಯೂನ ಮಾಡಬೇಕು. ಜಸ್ಟ್ ಟೇಕ್ ಇಟ್ ದಿಸ್ ವೇ. ಸೊ ಎರಡನೇದು ಮುಖ್ಯವಾಗಿ ಪಾಸಿಟಿವ್ ಸೆಲ್ಫ್ ಟಾಕ್. ನೀವು ನಿಮ್ಮ ಜೊತೆನೇ ಯಾವಾಗಲೂ ಮಾತಾಡ್ತಿರ್ತೀರ ಅಲ್ವಾ? ಆದರೆ ನೀವು ನಿಮ್ಮ ಜೊತೆ ಮಾತಾಡಬೇಕಾದ್ರೆ ಯು ಶುಡ್ ನಾಟ್ ಯೂಸ್ ಹಾರ್ಶ್ ವರ್ಡ್. ನಿಮ್ಮ ಬಗ್ಗೆ ನೀವು ಯಾವಾಗಲೂ ಕೂಡ ಕೆಟ್ಟದಾಗಿ, ಅಥವಾ ನಿಮ್ಮ ಬಗ್ಗೆ ನೀವು ಯಾವಾಗಲೂ ಕೂಡ ಕ್ರಿಟಿಸೈಸ್ನ ಮಾಡ್ತಾ, ನಿಮ್ಮೊಂದು ಬಗ್ಗೆ ನೀವೇನೆ ಹಾರ್ಶ್ ವರ್ಡ್ನ ಯೂಸ್ ಮಾಡ್ತಾ ಇರಬಾರ್ದು. ಬಿಕಾಸ್ ಯುವರ್ ಇನ್ನರ್ ಟಾಕ್ಸ್ ಕ್ರಿಯೇಟ್ ಯುವರ್ ಇನ್ನರ್ ವರ್ಲ್ಡ್. ನೀವು ನಿಮ್ಮ ಬಗ್ಗೆ ಯಾವ ರೀತಿ ಯೋಚನೆನ ಮಾಡ್ತಿರ್ತೀರ, ಅದ್ರ ಮೇಲೆ ಈ ಒಂದು ವರ್ಲ್ಡ್ ಶೇಪ್ ಆಗ್ತಾ ಇರುತ್ತೆ. ನಿಮ್ಮ ಇನ್ನರ್ ಟಾಕ್ಸ್ ಔಟರ್ ವರ್ಲ್ಡ್ನ ಕ್ರಿಯೇಟ್ನ ಮಾಡ್ತಾ ಇರುತ್ತೆ. ಅಂಡರ್ಸ್ಟ್ಯಾಂಡ್ ಆಗ್ತಿದೆಯಲ್ಲ? ಅಂದರೆ ಅರ್ಥನ ಮಾಡ್ಕೊಳ್ಳಿ. ನಿಮ್ಮ ಮೇಲೆ ನೀವು ಕಠಿಣ ಶಬ್ದಗಳನ್ನ ಬಳಸಬೇಡಿ. ಅಂದರೆ ಹಾರ್ಶ್ ವರ್ಡ್ ಅಂತ ಹೇಳಿದ್ನಲ್ಲ, ಸೊ ಕೋಪವಾಗಿ ನಿಮ್ಮ ಮೇಲೆ ನೀವು ಮಾತಾಡಬಾರ್ದು. ನಿಮ್ಮನ್ನು ನೀವು ಪ್ರೀತಿಯಿಂದ ಮೃದುವಾಗಿ ಮಾತಾಡಿಸಿ, ನಾನು ಪ್ರೀತಿಗೆ ಅರ್ಹನಿದ್ದೇನೆ, ನಾನು ಎಲ್ಲದಕ್ಕೂ ಡಿಸರ್ವ್ ಇದ್ದೇನೆ, ಐ ಆಮ್ ಡಿಸರ್ವ್ ಫಾರ್ ಎವ್ರಿಥಿಂಗ್ ಇನ್ ದಿಸ್ ಲೈಫ್. ಈ ರೀತಿಯಾಗಿ ಸಾಫ್ಟ್ ಟಾಕ್ನ ಮಾತಾಡಬೇಕಾಗಿರುತ್ತೆ. ಬಿಕಾಸ್ ಯು ಶುಡ್ ಟ್ರೀಟ್ ಯುವರ್ ಮೈಂಡ್ ಎಸ್ ಎ baby, or you should treat your mind as a guru, or you should treat your mind as a friend. ಒಬ್ಬ ಫ್ರೆಂಡ್ ಆಗಿ ಅಥವಾ ಬೇಬಿ ಆಗಿ ಅಥವಾ ಗುರುವಾಗಿ ನಿಮ್ಮ ಒಂದು ಮನಸ್ಸಿನ ಜೊತೆ ಮಾತಾಡಬೇಕು. ಆಗಲೇ ಹೇಳಿದ್ನಲ್ವ ನಿಮಗೆ, ಯುವರ್ ಇನ್ನರ್ ಟಾಕ್ಸ್ ಕ್ರಿಯೇಟ್ ಬ್ಯೂಟಿಫುಲ್ ಇನ್ನರ್ ವರ್ಲ್ಡ್. ದಿಸ್ ಬ್ಯೂಟಿಫುಲ್ ಇನ್ನರ್ ವರ್ಲ್ಡ್ ಕ್ರಿಯೇಟ್ನ ಮಾಡ್ತಾ ಏನಾಗುತ್ತೆ, ಇನ್ನರಲ್ಲಿ ಔಟರಲ್ಲಿನೂ ಕೂಡ ನೀವೊಂದು ಆ ಒಂದು ಬ್ಯೂಟಿಫುಲ್ ಜರ್ನಿಯಲ್ಲಿ ಸಾಕ್ತಾ ಹೋಗ್ತಾ ಇರ್ತೀರ ಮುಂದೆ ಮುಂದೆ. ಸೊ ಯು ಶುಡ್ ಆಲ್ವೇಸ್ ಯೂಸ್ ಐ ಟ್ರಸ್ಟ್ ಮೈ ಸೆಲ್ಫ್, ಐ ಡಿಸರ್ವ್ ಫಾರ್ ಲವ್ ಆ್ಯಂಡ್ ಪೀಸ್. ಸೆಲ್ಫ್ ರೆಸ್ಪೆಕ್ಟ್ ಅಂದರೆ ಸ್ವಗೌರವ. ನಿನ್ನ ಭಾವನೆಗಳನ್ನು, ನಿನ್ನ ಕನಸುಗಳನ್ನು ಬೇರೆಯವರು ರೆಸ್ಪೆಕ್ಟ್ ಮಾಡಲಿಲ್ಲ ಅಂತ ಹೇಳಿದ್ರು ಕೂಡ, ಸೊ ನಿನ್ನನ್ನು ನೀನು ರೆಸ್ಪೆಕ್ಟ್ ಮಾಡಬೇಕು. ಬೇರೆಯವರ ವ್ಯಾಲಿಡೇಷನ್ ಬೇಕಾಗಿಲ್ಲ. ಸೊ ನಿನ್ನ ವರ್ತ್ ನಿನಗೆ ತಿಳಿದಿದೆ. ಯಾಕಂತ ಹೇಳಿದರೆ ನಿನ್ನ ಕನಸುಗಳು ನಿನ್ನದೇ, ನಿನ್ನ ಭಾವನೆಗಳು ನಿನ್ನದೇ, ನಿನ್ನ ನಿರ್ಧಾರಗಳು ಕೂಡ ನಿನ್ನದೇ. ಸೊ ವೆನ್ ಯು ಗೋ ದಿಸ್ ವೇ, ಈ ರೀತಿಯಾಗಿ ನೀನು ಮಾಡಿದಾಗ, ಸೊ ನಿನ್ನ ಮೇಲಿನ ಸ್ವಗೌರವ ಹೆಚ್ಚಾದಾಗ ಈ ಒಂದು ಜರ್ನಿ ತುಂಬ ಬ್ಯೂಟಿಫುಲ್ ಆಗಿರುತ್ತೆ. ಸೊ ಯಾವಾಗಲೂ ಕೂಡ ನಿನ್ನನ್ನು ನೀನು ಗೌರವಿಸೋದನ್ನು ಕಲಿಬೇಕು. ಸೊ ಯು ಹ್ಯಾವ್ ಟು ಗಿವ್ ರೆಸ್ಪೆಕ್ಟ್ ಟು ಯುವರ್ ಸೆಲ್ಫ್. ಸೆಲ್ಫ್ ಕೇರ್. ಇಲ್ಲಿ ಯಾಕೆ ಸೆಲ್ಫ್ ಕೇರ್? ನೋಡಿ, ಯಾವಾಗ ನೀವು ನಿಮಗೆ ನಿಮ್ಮ ಒಂದು ಮನಸ್ಸಿಗೆ ಒಳ್ಳೆಯ ಆಹಾರ, ನಿಮ್ಮೊಂದು ದೇಹಕ್ಕೆ ಒಳ್ಳೆಯ ಆಹಾರ ಬೇಕಲ್ವಾ, ನಿಮ್ಮೊಂದು ಮನಸ್ಸಿಗೆ ಶಾಂತಿ ಬೇಕಲ್ವಾ,
ಸೊ ನಿಮ್ಮೊಂದು ಮನಸ್ಸಿಗೆ ಮೆಡಿಟೇಷನ್ನ ಕೊಡ್ತಾ. ಮನಸ್ಸಿಗೆ ಮೆಡಿಟೇಷನ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ, ದೇಹಕ್ಕೂ ಕೂಡ ತುಂಬ ಒಳ್ಳೆಯದೇನೆ ಅದಲ್ವಾ, ಧ್ಯಾನವನ್ನು ಮಾಡ್ತಿದ್ದೀರಲ್ವಾ. ಸೊ ಇಲ್ಲಿ ಈ ರೀತಿಯಾಗಿ ನಿಮ್ಮನ್ನು ನೀವು ಕೇರ್ ಮಾಡ್ತಾ, ಈವನ್ ಯು ಕ್ಯಾನ್ ಡೂ ಎಕ್ಸಸೈಸ್ ಆರ್ ಜಸ್ಟ್ ವಾಕ್ ಮಾಡಿದ್ರು ಕೂಡ ಅದು ನಿಮಗೆ ತುಂಬ ಬೆನಿಫಿಟ್ನ ಕೊಡುತ್ತೆ. ಇಲ್ಲಿ ಒಂದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು, ಸೆಲ್ಫ್ ಕೇರ್ ಅಂತ ಹೇಳಿದರೆ ತುಂಬ ಲಕ್ಸುರಿ ಅಂತ ಅಲ್ಲ. ಸೆಲ್ಫ್ ಕೇರ್ ಅಂತ ಹೇಳಿದರೆ ನಿಮ್ಮ ಒಂದು ಸೆಲ್ಫ್ ರೆಸ್ಪೆಕ್ಟ್ನ ಒಂದು ಕಾರ್ಯರೂಪ ಆಗಿರುತ್ತೆ. ಅಂದರೆ ನಿಮ್ಮ ದೇಹವನ್ನು ನರ್ಚರ್ ಮಾಡೋದು, ನಿಮ್ಮ ಒಂದು ಮೈಂಡ್ಗೆ ಒಂದು ಪೀಸ್ನ ಕೊಡುವಂಥದ್ದು ತುಂಬ ಒಳ್ಳೆಯದಲ್ವಾ, ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಹಾಗಾಗಿ ಸೆಲ್ಫ್ ಲವ್, ಸೆಲ್ಫ್ ಕೇರ್ನ ಮಾಡಿದಾಗ ಸೆಲ್ಫ್ ಲವ್ ಇನ್ಕ್ರೀಸ್ ಆಗುತ್ತೆ. ಸೊ ಇದನ್ನು ಮರಿಬೇಡಿ, ನಿಮ್ಮ ಮನಸ್ಸನ್ನು, ನಿಮ್ಮ ಒಂದು ದೇಹವನ್ನು ನರ್ಚರ್ ಮಾಡೋದನ್ನು. ಸೊ ಯು ಶುಡ್ ಆಲ್ವೇಸ್. ಇದು ಕೂಡ ಒಂದು ಮುಖ್ಯವಾಗಿರುತ್ತೆ. ಏನದು ಬೌಂಡರೀಸ್ ಅಂತ ಹೇಳಿದರೆ, ಈಗ ನೋಡಿ, ನಿಮ್ಮ ಒಂದು ಶಾಂತಿಯನ್ನು ಯಾರು ಕದಡ್ತಾ ಇರ್ತಾರೆ ಅವರಿಂದ ದೂರ ಇರೋದು ಕೂಡ ಒಳ್ಳೆಯದೇ. ಇದು ಕೂಡ ನಿಮ್ಮ ಒಂದು ಸೆಲ್ಫ್ ಲವ್ನ ಬಲಪಡಿಸುತ್ತೆ. ನೀವು ಯಾವಾಗಲೂ ಕೂಡ ಎಸ್ 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 ಅಂತ ಹೇಳೋದಲ್ಲ, ಅರ್ಥ ಆಗ್ತಿದೆಯಲ್ಲ. ಈವನ್ ಇಫ್ ಯು ಸೇ ನೋ, ದಟ್ ಈಸ್ ಆಲ್ಸೋ ಓಕೆ, ದಟ್ಸ್ ಫೈನ್, ಬಿಕಾಸ್ ಯು ಮ್ಯಾಟರ್ ಮೋಸ್ಟ್. ಅಂಡರ್ಸ್ಟ್ಯಾಂಡ್ ಆಗ್ತಿದೆಯಲ್ಲ. ನಿಮ್ಮ ಶಾಂತಿ ನಿಮಗೆ ತುಂಬ ಇಂಪಾರ್ಟೆಂಟ್, ನಿಮ್ಮ ನೆಮ್ಮದಿ ನಿಮಗೆ ತುಂಬ ಇಂಪಾರ್ಟೆಂಟ್, ನಿಮ್ಮ ಕೇರ್ ನಿಮಗೆ ತುಂಬ ಇಂಪಾರ್ಟೆಂಟ್, ನಿಮ್ಮ ರೆಸ್ಪೆಕ್ಟ್ ಕೂಡ ನಿಮಗೆ ತುಂಬ ಇಂಪಾರ್ಟೆಂಟ್. ಹಾಗಾಗಿ ಇದು ಕೂಡ ನಿಮ್ಮ ಗಮನದಲ್ಲಿರಬೇಕು. ಸೊ ದಟ್ ಇಟ್ ಇನ್ಕ್ರೀಸ್ ಯುವರ್ ಸೆಲ್ಫ್ ಲವ್. ಕಂಪ್ಯಾಷನ್ ಫಾರ್ ಯುವರ್ ಸೆಲ್ಫ್ ಅಂದರೆ ಏನದು ಕಂಪ್ಯಾಷನ್ ಅಂತ ಹೇಳಿದರೆ, ಈಗ ನೋಡಿ, ನಿಮ್ಮ ಒಂದು ಪಾಸ್ಟ್ನ ಒಂದು ಮಿಸ್ಟೇಕ್ಗೆ ನೀವು ಯಾವಾಗಲೂ ಕೂಡ ಚಿಂತೆನ ಮಾಡ್ತಾನೆ ಇರ್ತೀರ, ಚಿಂತೆಗೆ ಒಳಗಾಗಿರ್ತೀರ. ನೀವು ಅಬ್ಸರ್ವ್ನ ಮಾಡಿ, ನೀವು ಬೇರೆ ಯಾರಾದರೂ ನಿಮ್ಮ ಒಂದು ಫ್ರೆಂಡ್ಸ್ ಇರ್ತಾರೆ, ಅವರು ಒಂದು ಪಾಸ್ಟಲ್ಲಿ ಮಿಸ್ಟೇಕ್ ಆಗಿರುತ್ತೆ. ಆ ಒಂದು ಮಿಸ್ಟೇಕ್ ಆದಾಗ ನೀವು ಹೋಗಿ ಅವರಿಗೆ ಸಮಾಧಾನವನ್ನು ಮಾಡ್ತೀರಾ, ಅಂದರೆ ಅವರಲ್ಲಿ ನೀವು ಪೀಸ್ನ ಬ್ರಿಂಗ್ನ ಮಾಡ್ತೀರಾ. ಓಕೆ, ದಟ್ ಈಸ್ ಫೈನ್, ಮಿಸ್ಟೇಕ್ ಆಗಿದೆ, ನೀನು ಸರಿ ಮಾಡ್ಕೊತೀಯ, ನೀನು ಸರಿ ಆಗ್ತೀಯಾ, ಆ ರೀತಿಯಾಗಿ ನೀವು ಸರಿ ಮಾಡ್ತೀರಾ, ಅವರ ಮನಸ್ಸನ್ನು ಸರಿ ಮಾಡ್ತೀರಾ. ಆದರೆ ವಾಟ್ ಅಬೌಟ್ ಯು? ನೀವು ನಿಮ್ಮದೇ ಒಂದು ಮನಸ್ಸನ್ನು ಏನು ಮಾಡ್ತೀರಾ? ಬೈಕೊಂತ ಇರ್ತೀರಲ್ವಾ, ಅಂದರೆ ಸೊ ಹಂಗಾಗ್ತು ಹಿಂಗಾಗ್ತು, ನಾನು ಮಿಸ್ಟೇಕ್ ಮಾಡಿದೆ, ಈ ರೀತಿಯಾಗಿ ನೀವು ಕ್ರಿಟಿಸೈಸ್ ಮಾಡ್ತಿರ್ತೀರ. ಸೊ ದಟ್ ಈ ಒಂದು ಮಿಸ್ಟೇಕ್ನ ಮಾಡಬಾರ್ದು. ಅಂದರೆ ನಿಮ್ಮ ಮೇಲೆ ನಿಮಗೆ ಕರುಣೆ ಇರಲಿ. ಯಾಕಂತ ಹೇಳಿದರೆ, ಯಾವ ರೀತಿ ನಿಮ್ಮ ಸ್ನೇಹಿತರ ಬಗ್ಗೆ ನೀವು ಒಲವನ್ನು ತೋರಿಸ್ತಾ ಇದ್ರಿ, ಆ ಒಂದು ಕರುಣೆಯನ್ನು ತೋರಿಸ್ತಾ ಇದ್ರಿ, ಕಂಪ್ಯಾಷನ್ ಅಂದರೆ ಅರ್ಥ ಆಗ್ತಿದೆಯಲ್ಲ. ಸೊ ನೀವು ಬೇರೆಯವ್ರಿಗೆ ಯಾವ ರೀತಿ ಕರುಣೆಯನ್ನು ತೋರಿಸ್ತಾ ಇದ್ರಿ, ಅದೇ ರೀತಿ ನಿಮ್ಮೊಂದು ಪಾಸ್ಟ್ ಮಿಸ್ಟೇಕ್ಗೆ, ನಿಮ್ಮ ಒಂದು ಹಳೆಯ ಒಂದು ಚಿಂತಿತ ದುಃಖಗಳಿಗೆ, ನೋವುಗಳಿಗೆ ನೀವು ಕರುಣೆಯನ್ನು ತೋರಿಸಿ. ಯಾವ್ದ್ರ ಮೇಲೆ? ನಿಮ್ಮೊಂದು ಮನಸ್ಸಿನ ಮೇಲೆ ನಿಮ್ಮ ಕರುಣೆ ಇರಲಿ, ನಿಮ್ಮೊಂದು ದೇಹದ ಮೇಲೆ ನಿಮ್ಮೊಂದು ಕರುಣೆ ಇರಲಿ. ಸೊ ಈ ರೀತಿಯಾಗಿ ಕಂಪ್ಯಾಷನ್ ಆಗಿ ಇದ್ದಾಗ ಹೇಗಿರುತ್ತೆ? ಜಸ್ಟ್ ಇಮ್ಯಾಜಿನ್ ಮಾಡಿ, ನಾನೇನು ಹೇಳಲ್ಲ, ಜಸ್ಟ್ ಎಕ್ಸ್ಪೀರಿಯನ್ಸ್ ಇಟ್. ನಿನ್ನ ಹಿಂದಿನ ತಪ್ಪುಗಳನ್ನು ನೀನು ಕ್ಷಮಿಸು. ನೀನು ನೋವಿನಲ್ಲಿರುವ ನಿನ್ನ ಸ್ನೇಹಿತನ ಜೊತೆ ಯಾವ ರೀತಿ ಕರುಣೆಯಿಂದ ಮಾತಾಡ್ತೀಯ, ಆ ರೀತಿ ಕರುಣೆಯಿಂದ ಒಮ್ಮೆ ನೀನು ನಿನ್ನ ಬಗ್ಗೆ ಕರುಣೆಯಿಂದ ಮಾತಾಡು. ಹೇಗಾಗುತ್ತೆ ನೋಡು. ಸೆಲೆಬ್ರೇಟಿಂಗ್ ಯುವರ್ ಸೆಲ್ಫ್, ಸೆಲೆಬ್ರೇಟ್ ಯುವರ್ ಸ್ಮಾಲ್ ವಿನ್ಸ್ ಟು. ನಿನ್ನ ಒಂದು ಚಿಕ್ಕ ಚಿಕ್ಕ ಗೆಲುವನ್ನು ಕೂಡ ನೀನು ಸೆಲೆಬ್ರೇಟ್ನ ಮಾಡಬೇಕು. ಅರ್ಥ ಆಗ್ತಿದೆಯಾ? ಈ ಒಂದು ಜೀವನ ಏನಿದೆ, ಇದು ಒಂದು ದೊಡ್ಡ ಗಿಫ್ಟ್ ಆಗಿರೋವಂಥದ್ದು, ಈ ಒಂದು ದೇಹ ಒಂದು ಗಿಫ್ಟ್ ಆಗಿರೋವಂಥದ್ದು. ಸೊ ಹಾಗಾಗಿ ಈ ಜೀವನದಲ್ಲಿ ನೀನು ಒಂದು ಸಣ್ಣ ಸಾಧನೆಯನ್ನು ಮಾಡಿದ್ರು ಕೂಡ ನೀನು ಅದನ್ನು ಸೆಲೆಬ್ರೇಟ್ನ ಮಾಡಬೇಕು. ಇಟ್ ಲೀಡ್ಸ್ ಟು ಬಿಗ್ ವಿನ್. ಸ್ಮಾಲ್ ವಿನ್ ಆಗ್ತಾ ಆಗ್ತಾ ಯು ವಿಲ್ ಅಚೀವ್ ಬಿಗ್ ಥಿಂಗ್ಸ್ ಇನ್ ಯುವರ್ ಲೈಫ್. ಕೊನೆಯದಾಗಿ, ನಿನಗೆ ಗೊತ್ತಲ್ವ ನೀನು ಯಾರು ಅಂತ. ಯು ಹ್ಯಾವ್ ಟು ಆಲ್ವೇಸ್ ಕನೆಕ್ಟ್ ವಿತ್ ಯುವರ್ ಹೈಯರ್ ಸೆಲ್ಫ್. ತಿಳಿತಾ ಇದೆಯಲ್ವಾ? ಕೆಲವೊಮ್ಮೆ ನೀನು ಈ ಒಂದು ಮನಸ್ಸಿನಿಂದ, ಈ ಒಂದು ದೇಹದಿಂದ ಅದರ ಆಳಕ್ಕೆ ಹೋಗಬೇಕು. ನಿನ್ನ ಅಂತರಂಗದ ಒಳಗೆ ಏನಿದೆ, ಸೆಲ್ಫ್, ಯುವರ್ ಸೆಲ್ಫ್. ಯು ಹ್ಯಾವ್ ಟು ಕಮ್ಯುನಿಕೇಟ್ ವಿತ್ ಯುವರ್ ಸೆಲ್ಫ್. ಅಲ್ಲಿ ನಿನ್ನ ಅರಿವು ಇರುವಂಥದ್ದು, ಅಲ್ಲಿ ನಿನ್ನ ಒಂದು ಪ್ರಜ್ಞೆ ಇರುವಂಥದ್ದು, ಅಂದರೆ ಕಾನ್ಸಿಯಸ್ನೆಸ್. ಆ ಒಂದು ಅಂತರಾಳದಲ್ಲಿ, ಈ ಒಂದು ವಿಶ್ವ ಒಂದು ಚೈತನ್ಯದಲ್ಲಿ ಏನಿದೆ, ಈ ಒಂದು ಬ್ರಹ್ಮಾಂಡದ, ಈ ಒಂದು ಯೂನಿವರ್ಸ್ನ, ಆ ಒಂದು ಡಿವೈನ್ನ ಶಕ್ತಿ ಏನಿದೆ, ಅದು ಆಲ್ರೆಡಿ ನಿನ್ನ ಒಳಗೆ ಇದೆ. ನೀನು ಆ ಆಳಕ್ಕೆ ಇಳಿದಾಗ ನಿನಗದು ಅರ್ಥ ಆಗುತ್ತೆ. ತಿಳಿತಲ್ವಾ ಏನು ಮಾಡಬೇಕಂತ?
ಅಂದರೆ ನಿನ್ನ ಸಂಪೂರ್ಣ ಶಕ್ತಿ ಅಲ್ಲಿ ಇದೆ. ಎಲ್ಲಿ? ನಿನ್ನ ಒಳಗೇನೆ. ಅದನ್ನು ನೀನು ರೇಡಿಯೇಟ್ನ ಮಾಡಬೇಕು. ಸೊ ನಿನ್ನ ಶಕ್ತಿಯನ್ನು ಅವೇಕನ್ನ ಮಾಡಿದಾಗ, ಸೊ ನಿನ್ನ ಶಕ್ತಿಯ ಅರಿವು ನಿನಗಾದಾಗ, ನಿನ್ನ ಒಂದು ಪ್ರಜ್ಞೆಯ ಅರಿವು ನಿನಗಾದಾಗ, ಯು ಸ್ಟಾರ್ಟ್ ಶೈನಿಂಗ್ ಲೈಕ್ ಎ ಸ್ಟಾರ್. ಯಾಕಂದರೆ ಅರ್ಥ ಆಗ್ತಿದೆಯಾ? ನಿನ್ನ ಆತ್ಮ ಈಗಾಗಲೇ ಹೇಳುತ್ತಿದೆ. ಏನಂತ ಹೇಳ್ತಾ ಇದೆ? ನೀನು ಸಂಪೂರ್ಣ, ಯು ಆರ್ ಪರ್ಫೆಕ್ಟ್ ಆ್ಯಂಡ್ ಯು ಆರ್ ಲವ್. ನಿನ್ನ ಮನಸ್ಸಿನಲ್ಲಿ ಯಾವುದೇ ರೀತಿ ಇರ್ಬೋದು, ನಿನ್ನ ದೇಹದಲ್ಲಿ ನೀನು ಡಿಫ್ರೆಂಟ್ ಆಕಾರವನ್ನು ಪಡ್ಕೊಂಡಿರ್ಬೋದು. ಗೋ ಬಿಯಾಂಡ್ ಬಾಡಿ ಆ್ಯಂಡ್ ಮೈಂಡ್ into your deeper awareness. Your soul already knows you are complete, you are whole and you are love. ಆ ಒಂದು ಅಂತರಾಳಕ್ಕೆ ಹೋಗು, ಆ ಒಂದು ಸಂಪೂರ್ಣ ಪ್ರೀತಿಗೆ ಕನೆಕ್ಟ್ ಆಗು, ಆ ಒಂದು ವಿಶ್ವ ಚೈತನ್ಯ ಶಕ್ತಿಗೆ ಕನೆಕ್ಟ್ ಆಗು. ಸೊ ದಟ್ ಯು ವಿಲ್ ನೋ ಹೂ ಯು ಆರ್. ಬಿಕಾಸ್ ಆ ಒಂದು ಪ್ರೀತಿ, ಆ ಒಂದು ವಿಶ್ವಶಕ್ತಿಯ ಪ್ರೇಮ ಎಲ್ಲವೂ ಕೂಡ ನಿನ್ನ ಒಳಗಡೆ ಇದೆ. ಬಿಕಾಸ್ ಆ ಒಂದು ಅಸ್ತಿತ್ವನೇ ನೀನಾಗಿದೆಯಾ. ಸೊ ದಟ್ ಯು ಜಸ್ಟ್ ಸ್ಟಾರ್ಟ್ ಲವಿಂಗ್ ಯುವರ್ ಸೆಲ್ಫ್ ಫ್ರಮ್ ನೌ. ಈ ಒಂದು ವಿಡಿಯೋದಲ್ಲಿ ಸ್ವಯಂ ಪ್ರೀತಿಯ ಅರಿವು ನಿಮ್ಮದಾಗಿರುತ್ತೆ. ಹಾಗೆ ನಿಮ್ಮನ್ನು ನೀವು ಯಾವ ರೀತಿ ಕೇರ್ನ ಮಾಡಬೇಕು, ಯಾವ ರೀತಿ ಸೆಲ್ಫ್ ರೆಸ್ಪೆಕ್ಟ್ನ ಮಾಡಬೇಕು, ಯಾವ ರೀತಿಯಾಗಿ ಪ್ರೀತಿನ ಮಾಡಬೇಕು. ಐ ಮೀನ್ ಯು ಹ್ಯಾವ್ ಟು ನರ್ಚರ್ ಯುವರ್ ಮೈಂಡ್, ಬಾಡಿ ಆ್ಯಂಡ್ ದ ಸೋಲ್. ಐ ಮೀನ್ ಯು ಹ್ಯಾವ್ ಟು ರೆಸ್ಪೆಕ್ಟ್ ಆಲ್ ದಿಸ್ ಥಿಂಗ್ಸ್. ಎಲ್ಲವೂ ಕೂಡ ನೀನು ಆಗಿರುವಂಥದ್ದು, ಹೌದಲ್ವಾ? ಅಂದರೆ ಈ ಒಂದು ದೇಹ, ಮನಸ್ಸು, ಆತ್ಮ. ಸೊ ತಿಳಿತಲ್ವಾ ನೀನು ಯಾರು ಅಂತ? ಅಂದರೆ ಈ ಒಂದು ಅಸ್ತಿತ್ವದೇ ನೀನಾಗಿರ್ಬೇಕಾದ್ರೆ, ಈ ಒಂದು ಯೂನಿವರ್ಸ್ನ ಪ್ರತಿರೂಪವಾಗಿ ಈ ಒಂದು ಪುಟ್ಟ ದೇಹದಲ್ಲಿ ನೀನು ಇರಬೇಕಾದ್ರೆ ಮೊದಲು ಏನು ಮಾಡಬೇಕು? ನಿನ್ನನ್ನು ನೀನು ಪ್ರೀತಿ ಮಾಡೋದನ್ನು ಕಲಿಬೇಕು. ಬಿಕಾಸ್ ಯು ಆರ್ ದ ಹೋಲ್, ಯು ಆರ್ ದ ಲವ್. ಅಂಡರ್ಸ್ಟ್ಯಾಂಡ್ ಆಗ್ತಿದೆಯಲ್ಲ? ಸೊ ನಿನ್ನನ್ನು ನೀನು ಪ್ರೀತಿ ಮಾಡಿದಾಗ ನೀನು ಬೇರೆಯವ್ರಿಗೂ ಕೂಡ ಪ್ರೀತಿನ ಕೊಡೋದಕ್ಕಾಗುತ್ತೆ. ನಿನ್ನನ್ನು ನೀನು ಪ್ರೀತಿ ಮಾಡಿದಾಗ ಬೇರೆಯವರು ನಿನಗೆ ಪ್ರೀತಿ ಕೊಡೋಕ್ಕಾಗುತ್ತೆ. ಅಂಡರ್ಸ್ಟ್ಯಾಂಡ್ ಆಗ್ತಿದೆಯಲ್ಲ? ವೆನ್ ಯು ಲವ್ ಯುವರ್ ಸೆಲ್ಫ್, ಇಟ್ ರಿಫ್ಲೆಕ್ಟ್ಸ್, ಇಟ್ಸ್ ಕಮ್ ಬ್ಯಾಕ್, ಹೌದಲ್ವಾ? ಸೊ ನಿಮ್ಮನ್ನು ನೀವು ಪ್ರೀತಿ ಮಾಡಿದಾಗ ಪ್ರೀತಿ ರಿಫ್ಲೆಕ್ಟ್ ಆಗಿ ನಿನ್ನ ಕಡೆನೇ ಬರುತ್ತೆ. ನಿನ್ನನ್ನು ನೀನು ರೆಸ್ಪೆಕ್ಟ್ ಮಾಡಿದಾಗ ರೆಸ್ಪೆಕ್ಟ್ ರಿಫ್ಲೆಕ್ಟ್ ಆಗಿ ನಿನ್ನ ಕಡೆನೇ ಬರುತ್ತೆ. ಇಟ್ಸ್ ಅ ಮಿರರ್ ರಿಫ್ಲೆಕ್ಟ್. ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ತಿಳಿಸಿದ್ನಲ್ವಾ? ಸೊ ಈ ಒಂದು ವಿಡಿಯೋ ಹೇಗೆ ಅನಿಸ್ತು? ನಿಮ್ಮನ್ನು ನೀವು ಪ್ರೀತಿ ಮಾಡೋದಕ್ಕೆ ಈಗಾಗಲೇ ಶುರು ಮಾಡಿದ್ದೀರಲ್ವಾ? ಡಿಸೈಡ್ ಮಾಡಿದ್ದೀರಲ್ವಾ? ಐ ಜಸ್ಟ್ ವಿಶ್ ಯು ಐ ಗುಡ್ ಹೆಲ್ತ್, ವೆಲ್ತ್ ಆ್ಯಂಡ್ ಹ್ಯಾಪಿನೆಸ್. Keep smiling always and keep shining all the time. Love you and take care.